ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2025 ಜುಲೈ ತಿಂಗಳ 9ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ಅವನು ನನ್ನ ಎಲ್ಲ ಭಯಗಳಿಂದ ನನ್ನನ್ನು ಬಿಡಿಸಿದನು. ನಾನು ಕರ್ತನನ್ನು ಹುಡುಕಿದೆನು ಮತ್ತು ಆತನು ನನ್ನ ಪ್ರಾರ್ಥನೆಯನ್ನು ಕೇಳಿ ನನ್ನ ಎಲ್ಲ ಭಯಗಳಿಂದ ನನ್ನನ್ನು ಬಿಡಿಸಿದನು. ಕೀರ್ತನೆಗಳು 34:4. ಅಬ್ರಹಾಂ ಲಿಂಕನ್ ಅವರಿಗೆ ತುಂಬ ಇಷ್ಟವಾದ ಸತ್ಯವೇದವನ್ನು ಇಂದು ಅಮೆರಿಕದ ವಸ್ತು ಸಂಗ್ರಹಾಲಯದಲ್ಲಿ ಸಂರಕ್ಷಿಸಲಾಗಿದೆ. ನೀವು ಆ ಸತ್ಯವೇದವನ್ನು ತೆರೆದಾಗ ಅದು ನಿಮ್ಮನ್ನು 34ನೇ ಕೀರ್ತನೆಗೆ ಕರೆದೊಯ್ಯುತ್ತದೆ. ಅದು ಅವರು ಅದನ್ನು ಆಗಾಗ್ಗೆ ಓದಿರಬೇಕು ಎಂಬುದಕ್ಕೆ ಸ್ಪಷ್ಟ ಪುರಾವೆಯಾಗಿದೆ. ವಾಸ್ತವವಾಗಿ 4ನೇ ಪದ್ಯವು ಎಷ್ಟೋ ಸವೆದು ಹೋಗಿದೆ ಮತ್ತು ಪದೇ ಪದೇ ಓದುವುದರಿಂದ ಮುಸುಕಾಗಿದೆ ಎಂದರೆ ಅದು ಅವರಿಗೆ ವಿಶೇಷ ಅರ್ಥವನ್ನು ಹೊಂದಿದೆ ಎಂದು ನೋಡುವುದು ಸುಲಭ. ಲಿಂಕನ್ ಅವರ ಸ್ನೇಹಿತರು ಸತ್ಯವೇದದಲ್ಲಿ 34ನೇ ಕೀರ್ತನೆ ಅವರ ನೆಚ್ಚಿನ ಅಧ್ಯಾಯ ಎಂದು ಗಮನಿಸಿದರು. ಅವರು 4ನೇ ಪದ್ಯವನ್ನು ಗಟ್ಟಿಯಾಗಿ ಓದುತ್ತಿದ್ದರು. ಅದು ಹೀಗೆ ಹೇಳುತ್ತದೆ: ನಾನು ಕರ್ತನನ್ನು ಹುಡುಕಿದೆ ಮತ್ತು ಅವನು ನನ್ನ ಪ್ರಾರ್ಥನೆಯನ್ನು ಕೇಳಿದನು ಮತ್ತು ನನ್ನ ಎಲ್ಲ ಭಯಗಳಿಂದ ನನ್ನನ್ನು ಬಿಡುಗಡೆ ಮಾಡಿದನು. ಅವರು ಇದನ್ನು ಆಗಾಗ್ಗೆ ಓದುತ್ತಿದ್ದರು, ವಿಶೇಷವಾಗಿ ರಾಷ್ಟ್ರೀಯ ಬಿಕ್ಕಟ್ಟಿನ ಸಮಯದಲ್ಲಿ, ಅಂತರ್ಯುದ್ಧ ಮತ್ತು ರಾಜಕೀಯ ಪ್ರಕ್ಷುಬ್ಧತೆಯ ಮಧ್ಯೆ. ಭಯವು ಆತನ ಹೃದಯವನ್ನು ಆವರಿಸಿದಾಗ ಅವನು ದೇವರ ವಾಗ್ದಾನಗಳ ಆಶ್ರಯದಲ್ಲಿ ಆಶ್ರಯ ಪಡೆದನು ಮತ್ತು ಈ ವಚನವು ಅವನ ವೈಯಕ್ತಿಕ ಸಾಕ್ಷಿಯಾಯಿತು. ದೇವರ ಪ್ರಿಯ ಮಕ್ಕಳೇ, ನಮ್ಮ ಕಣ್ಣುಗಳು ಕ್ರಿಸ್ತನ ಮೇಲೆ ಇಟ್ಟಿದ್ದರೆ, ನಾವು ಆತನನ್ನು ಆಶ್ರಯ ಮತ್ತು ಬಲವಾಗಿ ಕಷ್ಟದಲ್ಲಿ ಸದಾ ಸಹಾಯಕನಾಗಿ ನೋಡಿದರೆ, ಆತನು ಖಂಡಿತವಾಗಿಯೂ ನಮ್ಮನ್ನು ತನ್ನ ರೆಕ್ಕೆಗಳ ಕೆಳಗೆ ಆವರಿಸುತ್ತಾನೆ ಮತ್ತು ನಮ್ಮ ಎಲ್ಲ ಭಯಗಳಿಂದ ನಮ್ಮನ್ನು ಬಿಡಿಸುವನು. ಒಮ್ಮೆ ಬೆಂಕಿಯಿಂದ ಆವೃತವಾದ ಕೋಣೆಯಲ್ಲಿ ಸಿಲುಕಿಕೊಂಡ ಮಗುವಿನ ಹೃದಯಸ್ಪರ್ಶಿ ಕಥೆಯೊಂದು ಇಲ್ಲಿದೆ. ಅದು ರಾತ್ರಿಯ ಸಮಯ. ದಟ್ಟವಾದ ಹೊಗೆ ಗಾಳಿಯನ್ನು ತುಂಬಿತ್ತು ಮತ್ತು ಹುಡುಗಿ ಭಯದಿಂದ ಪಾರ್ಶ್ವವಾಯುವಿಗೆ ಒಳಗಾಗಿದ್ದಳು. ಆದರೆ ಅಲ್ಲಿದ್ದವರೆಲ್ಲರೂ ಬೆಂಕಿಯನ್ನು ನಂದಿಸಲು ಹೆಣಗಾಡುತ್ತಿರುವಾಗ ಅವಳ ತಂದೆ ಓಡಿ ಬಂದರು. ಅವರು ಕೀಲಿ ರಂಧ್ರದ ಮೂಲಕ ಮಗುವನ್ನು ಕರೆದು ಹೇಳಿದರು, ಚಿಂತಿಸಬೇಡ ನನ್ನ ಮಗು, ನಾನು ನಿನ್ನನ್ನು ಉಳಿಸುತ್ತೇನೆ. ಮತ್ತು ಅವರ ಮಾತಿನಂತೆ ಅವರು ತಮ್ಮ ಎಲ್ಲ ಶಕ್ತಿಯನ್ನು ಬಳಸಿಕೊಂಡು ಬಾಗಿಲು ಹೊಡೆದು ಮಗುವನ್ನು ಹುಡುಕಿಕೊಂಡು ಅವಳನ್ನು ರಕ್ಷಿಸಿದರು. ಮಗು ತನ್ನ ತಂದೆಯನ್ನು ನೋಡಿದ ತಕ್ಷಣ ಅವಳು ಅವನ ತೋಳುಗಳಿಗೆ ಹಾರಿ ಅವನ ಎದೆಯಲ್ಲಿ ತನ್ನ ಮುಖವನ್ನು ಹೂತುಕೊಂಡಳು. ಸಂಪೂರ್ಣವಾಗಿ ಸುರಕ್ಷಿತ ಮತ್ತು ಪ್ರೀತಿ ಪಾತ್ರ. ಅದೇ ರೀತಿ ನಮ್ಮ ಭಯ ಮತ್ತು ಅನಿಶ್ಚಿತತೆಯ ಕ್ಷಣಗಳಲ್ಲಿ ನಮ್ಮ ಪ್ರೀತಿಯ ಸ್ವರ್ಗೀಯ ತಂದೆಯು ಕೇವಲ ಸಾಂತ್ವನದ ಮಾತುಗಳನ್ನು ಹೇಳುವುದಿಲ್ಲ. ಅವರು ಶಕ್ತಿ ಮತ್ತು ಕರುಣೆಯಿಂದ ವರ್ತಿಸುತ್ತಾರೆ, ನಮ್ಮನ್ನು ತನ್ನ ಕಡೆಗೆ ಸೆಳೆಯುತ್ತಾರೆ. ಅವರು ನಮಗೆ ಮತ್ತೆ ಮತ್ತೆ ಹೇಳುತ್ತಾರೆ, ಭಯಪಡಬೇಡಿ. ಈ ಧೈರ್ಯ ತುಂಬುವ ಸಂದೇಶವು ಧರ್ಮಗ್ರಂಥಾದ್ಯಂತ ಪ್ರತಿಧ್ವನಿಸುತ್ತದೆ. ನೀವು ಭಯದಿಂದ ಮುಕ್ತರಾಗಲು ಬಯಸಿದರೆ ಸಂಪೂರ್ಣವಾಗಿ ಕರ್ತನಲ್ಲಿ ನಂಬಿಕೆ ಇಡಿ. ಸತ್ಯವೇದವು ಹೇಳುವಂತೆ ಪ್ರೀತಿಯಲ್ಲಿ ಭಯವಿಲ್ಲ, ಆದರೆ ಪರಿಪೂರ್ಣ ಪ್ರೀತಿಯು ಭಯವನ್ನು ಹೊರಹಾಕುತ್ತದೆ. 1 ಯೋಹಾನ 4:18. ನೀವು ಕ್ರಿಸ್ತನೊಂದಿಗಿನ ಸಂಬಂಧದಲ್ಲಿ ಬೆಳೆದು ಆತನ ಪ್ರೀತಿಯ ಬಗ್ಗೆ ನಿಮ್ಮ ತಿಳುವಳಿಕೆಯನ್ನು ಆಳಿಗೊಳಿಸಿದಾಗ ಭಯವು ನಿಮ್ಮ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳುತ್ತದೆ. ನಿಮ್ಮ ಎಲ್ಲ ಚಿಂತೆಗಳನ್ನು ಆತನ ಮೇಲೆ ಹಾಕಿ, ಆಗ ಭಯವು ಓಡಿ ಹೋಗುತ್ತದೆ.
ಹೆಚ್ಚಿನ ಧ್ಯಾನಕ್ಕಾಗಿ ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. 1 ಪೇತ್ರ 5:7. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.